ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾರಾಜೇಂದ್ರ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತಿನ ದಿನ ನಾನು ನಿಮಗೆ ಒಂದು ವಿಶೇಷವಾದದ್ದು ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅದು ತಂತ್ರ ಅಂದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಾ ಇದೆ. ನಾವೇನು ಮಾಡಿದ್ರು ಮಕ್ಕಳು ಚೆನ್ನಾಗಿ, ಇನ್ನೇನು ಏಪ್ರಿಲ್ ಟೈಮಲ್ಲಿ ಎಕ್ಸಾಮ್ ಎಲ್ಲ ಶುರುವಾಗ್ತಾ ಇದೆ. ಮಕ್ಕಳಿಗೆ ನಾವು ಎಷ್ಟೇ ಚೆನ್ನಾಗಿ ಓದೋದನ್ನ ಹೇಳ್ಕೊಟ್ರು ಮಕ್ಕಳು ಚುರುಕಾಗ್ತಾ ಇಲ್ಲ. ಮತ್ತು ಟ್ಯೂಷನ್ಗೆ ಹಾಕಿದ್ದೀವಿ, ಆದರೂ ಚೆನ್ನಾಗಿ ಓದ್ತಾ ಇಲ್ಲ. ಏನು ಮಾಡಿದ್ರು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಹಿಂದೆ ಉಳಿದ್ಬಿಟ್ಟಿದ್ದಾರೆ. ನಾವು ಎಷ್ಟಂತ ಹೇಳ್ಕೊಡೋದು, ಎಷ್ಟಂತ ಹೊಡೆದು ಬುದ್ಧಿ ಹೇಳಿದ್ರು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿಲ್ಲ. ಆಮೇಲೆ ಕೆಲವೊಬ್ಬರು ಕಾಲೇಜ್ ವಿದ್ಯಾರ್ಥಿನಿಗಳು ಚೆನ್ನಾಗಿ ಓದುತ್ತಾ ಇರ್ತಾರೆ, ಇದ್ದಕ್ಕಿದ್ದಂತೆಯೇ ಅವ್ರಿಗೆ ಮಂಕು ಕವ್ದಂಗೆ ಆಗುತ್ತೆ, ಓದಿದ್ದೆಲ್ಲ ಮರ್ತೋಗ್ತಾ ಇರುತ್ತೆ. ಅಂಥವ್ರು ಸಹ ನಾನು ಹೇಳೋವಂಥ ಈ ಪುಟ್ಟ ಉಪಾಯನ ನೀವು ಮಾಡ್ಕೊಂಡಿದ್ದಾದರೆ ಖಂಡಿತವಾಗ್ಲೂ ಒಟ್ಟಿನಲ್ಲಿ ವಿದ್ಯಾಭ್ಯಾಸಕ್ಕೆ ಯಾರ್ಯಾರಿಗೆ ತೊಂದರೆ ಆಗ್ತಿದೆಯೋ ಅಂಥವರು ನಾನು ಹೇಳ್ಕೊಡೋವಂಥ ಈ ಪುಟ್ಟ ತಂತ್ರನ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಏನಪ್ಪ ಮಾಡಬೇಕು ಅಂತ ಅಂದರೆ, ನೀವು ನಾನು ಕೊಡೋವಂಥ ಈ ಬೀಜಾಕ್ಷರಿ ಮಂತ್ರನ ನೀವು ಒಂದು 108 ಸರಿ ನೀವು ಹೇಳ್ಕೊಬೇಕು. ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಇವತ್ತಿನ ದಿನ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಕೆಂಪು ಉತ್ತರಾಣಿ ಗಿಡದ ಎಲೆಗಳೇನಾದರೂ ಸಿಕ್ಕಿದೆ ಆದರೆ ಆ ಕೆಂಪು ಉತ್ತರಾಣಿ ಎಲೆನ ನೀವು ಕಿತ್ಕೊಬೇಕಾಗತ್ತೆ. ಒಂದು 108 ಎಲೆ ಸಿಕ್ಕಿದ್ರೆ 108 ಎಲೆನ ನೀವು ಕಿತ್ಕೊಳ್ಳಿ. ಅಕಸ್ಮಾತ್ 21 ಎಲೆಗಳು ಸಿಕ್ಕಿದ್ರೆ ಆ ಕೆಂಪು ಉತ್ತರಾಣಿ ಎಲೆಗಳನ್ನ ನೀವು ಕಿತ್ಕೊಂಡಿದ್ದು ಅದನ್ನು ನೀವು ಇವತ್ತು ಎಲ್ಲಾದ್ರೂ ಸಂಕಷ್ಟ ಚತುರ್ಥಿ ಮಾಡ್ತಿರೋ ಅಂಥ ಗಣೇಶ ಏನಾದರೂ ಇದ್ದರೆ ಅಲ್ಲಿಗೆ ಹೋಗಿ ನೀವು ಅರ್ಚನೆ ಮಾಡಿಸಿ. ನಿಮ್ಮ ಮಗು ಹೆಸರಲ್ಲಿ ಅರ್ಚನೆ ಮಾಡಿಸಿ. ಇಲ್ಲ ಕಾಲೇಜ್ ವಿದ್ಯಾರ್ಥಿಗಳೇನಾದ್ರೂ ನಾವು ಚೆನ್ನಾಗಿ ಕಾಲೇಜಲ್ಲಿ ಓದಬೇಕು, ಮತ್ತು ನಾವು ಎಕ್ಸಾಮಲ್ಲೆಲ್ಲ ಪಾಸ್ ಆಗಬೇಕು, ಮತ್ತು ನಾವು ರ್ಯಾಂಕ್ ಬರಬೇಕು ಅನ್ನೋ ಮನಸ್ಸಿರೋರು, ನಾವು ಓದಿದ್ದೆಲ್ಲ ಚೆನ್ನಾಗಿ ನೆನಪನ್ನು ನಾವು ಸಕ್ಸಸ್ ಆಗಬೇಕು ಅನ್ನೋ ವಿದ್ಯಾರ್ಥಿಗಳು ಯಾರೇ ಇದ್ದರೂ ಅವರು ಸಹ ಇವತ್ತು ಗಣೇಶನ ಸಂಕಷ್ಟ ಚತುರ್ಥಿ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಹೋಗಿ ನೀವು ಆ ಎಲೆಗಳನ್ನ ನೀವು ತಗೊಂಡೋಗ್ಬಿಟ್ಟು ಗಣೇಶನಿಗೆ ಕುಂಕುಮಾರ್ಚನೆ ಮಾಡಿಸಿ, ಅಷ್ಟೋತ್ತರ ಸೇವೆ ಮಾಡಿಸಿ. ಈ ರೀತಿ ನೀವು ಅಷ್ಟೋತ್ತರ ಅಥವಾ ಕುಂಕುಮಾರ್ಚನೆನ ನೀವು ಮಾಡಿಸಿದ ನಂತರ, ಅದರಲ್ಲೂ ನಿಮ್ಮ ಹೆಸರಲ್ಲಿ ನೀವು ಮಾಡಿಸಿದಾಗ ನಿಮ್ಮಲ್ಲಿ ವಿದ್ಯಾಭ್ಯಾಸದಲ್ಲಿರೋಂಥ ಯಾವುದೇ ರೀತಿ ದೋಷಗಳಿರ್ಬೋದು ಆ ದೋಷಗಳು ಹೋಗುತ್ತೆ. ಅಕಸ್ಮಾತ್ ನೀವು ಮನೆಯಲ್ಲಿ ಮಾಡ್ಕೊತೀನಿ ಅಂದರೆ ದೇವಸ್ಥಾನ ನಮ್ಮ ಸುತ್ತಮುತ್ತ ಇಲ್ಲ, ಅಕಸ್ಮಾತ್ ನಾವು ಸಂಕಷ್ಟ ಚತುರ್ಥಿಗೆ ಹೋಗೋಕ್ಕಾಗ್ತಿಲ್ಲ, ಮತ್ತು ನಾವು ಮನೆಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ನೀವು ಸಹ ಏನು ಮಾಡ್ಬೋದು ಅಂತ ಅಂದರೆ, ಒಂದು ತಾಮ್ರದ ಪ್ಲೇಟಲ್ಲಿ ನೀವು ಈ ಉತ್ತರಾಣಿ ಎಲೆಗಳನ್ನ ನೀವು ಒಂದು 108 ಎಲೆಗಳನ್ನ ಕಿತ್ಕೊಬೇಕಾಗುತ್ತೆ. ಗಣೇಶನ ಮುಂದೆ ನೀವು ಪೂಜೆ ಮಾಡಿ ನಾನು ಹೇಳ್ಕೊಡೋ ಅಂಥ ಈ ಮಂತ್ರನ ನೀವು ಒಂದು 108 ಸರಿ ಆ ಎಲೆಗಳನ್ನ ಹಿಡ್ಕೊಂಡು ನೀವು ನೋಡಿ ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ. ನೋಡಿ, ಓಂ ಶ್ರೀಂ ರೀಂ ಕ್ಲೀಂ ಗ್ಲೌಂ ಗಣಪತಿಯೇ ವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹ ಅಂತ ನೀವು ಈ ಮಂತ್ರನ ನೀವು ಹೇಳ್ಕೊಂಡು ಒಂದು 108 ಸರಿ ಹೇಳ್ಕೊಳ್ಳಿ, ಇಲ್ಲಾಂದರೆ ಒಂದು 21 ಸರಿ ನೀವು ಹೇಳ್ಕೊಂಬಿಟ್ಟು ನೀವೇನು ಮಾಡಬೇಕು ಅಂದರೆ, ಗಣೇಶನ ಮುಂದೆ ಇಟ್ಟಿರ್ತೀರಲ್ಲ, ಗಣೇಶನ ಫೋಟೋದ ಮುಂದೆ ಪೂಜೆ ಮಾಡಿಬಿಟ್ಟು ಅದನ್ನು ನೀವು ಆಮೇಲೆ ಏನು ಮಾಡಬೇಕು ಅಂದರೆ, ಆ ಎಲೆಗಳನ್ನ ಒಂದೊಂದು ಅಷ್ಟು ಎಲೆನೂ ತಗೊಂಬಿಟ್ಟು ನಿಮ್ಮ ಮಗು ಓದ್ತಾ ಇರೋಂಥ ದಿಂಬು ಅಂದರೆ ಮಲಗಿರುತ್ತಲ್ಲ, ಆ ಮಗು ಓದ್ತಿರೋಂಥ ಕೋಣೆಯಲ್ಲಿ ಆ ಮಗು ಮಲಗೋವಂಥ ದಿಂಬಿನ ಕೆಳಗಡೆ ನೀವು ಅದನ್ನು ನೀವು ಇಡಬೇಕಾಗತ್ತೆ. ಆಗ ನೀವು ಒಂದು ಗಂಟು ಕಟ್ಟಿಬಿಟ್ಟು ಅದನ್ನು ಇಡೋದ್ರಿಂದ ಪ್ರತಿದಿನ ಅದು ವೈಬ್ರೇಟ್ ಥರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಕ್ಕಳಲ್ಲಿ ಏನಾದರೂ ವಿದ್ಯಾಭ್ಯಾಸ ಕುಂಠಿತ ಆಗ್ತಾಯಿದ್ರೆ ಆ ಗಣೇಶನಿಗೆ ಅರ್ಚನೆ ಮಾಡಿದಂಥ ಉತ್ತರಾಣಿ ಎಲೆಗಳು ತುಂಬ ಕೆಲಸ ಮಾಡುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಮಕ್ಕಳು ಸಹ ಮಾಡ್ಕೊಬೋದು, ಇಲ್ಲಾಂದರೆ ದೊಡ್ಡವರು ಮಾಡ್ಕೊಬೋದು. ಅದರಲ್ಲೂ ಮುಖ್ಯವಾಗಿ ಗಣೇಶನ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಗಣೇಶನ ನಾಮಾವಳಿಗಳನ್ನ ಹೇಳ್ಕೊಳ್ಳೋದ್ರಿಂದ ಆ ಉತ್ತರಾಣಿ ಎಲೆಗಳನ್ನ ಹಿಡ್ಕೊಂಡು ತುಂಬಾ ಅನುಕೂಲ ಆಗುತ್ತೆ. ಅಷ್ಟು ಏನೂ ಮಾಡೋಕ್ಕಾಗಲಿಲ್ಲ, ಇಷ್ಟು ನಮ್ಮ ಕೈಲಿ ಮಂತ್ರಗಳು ಹೇಳೋಕ್ಕಾಗಲಿಲ್ಲ ಅಂದರೆ ಆ ಉತ್ತರಾಣಿ ಎಲೆಗಳನ್ನ ನೀವು ಹಿಡ್ಕೊಂಡು ಓಂ ಗಂ ಗಣಪತೇ ನಮಃ ಅಂತ ಹೇಳ್ಕೊಂಡ್ರೂ ಸಾಕಾಗುತ್ತೆ. ಅದು ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ಓಂ
ಓಂ ಗಣೇಶಾಯ ನಮಃ ಅಂತನಾದ್ರೂ ಕೊನೆ ಪಕ್ಷ ನೀವು ಹೇಳ್ಕೊಂಡು ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದರೆ ನಿಮ್ಮ ಮನೆ ಸುತ್ತಮುತ್ತನೇ ಇರುತ್ತೆ. ಯಾರನ್ನಾದ್ರೂ ಕೇಳಿದಾಗ ನಿಮಗೆ ತಿಳಿಸ್ತಾರೆ. ಉತ್ತರಾಣಿ ಗಿಡ ಅಂತ ಅದನ್ನು ಕರೀತಾರೆ. ಅದನ್ನು ನೀವು ಖಂಡಿತವಾಗ್ಲೂ ಹುಡುಕಿ ಇವತ್ತಿನ ದಿನ ಪೂಜೆಗೆ ಕೊಟ್ಟು ಅಥವಾ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ತಂತ್ರನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳು ನಾವು ಚೆನ್ನಾಗಿ ಸಕ್ಸಸ್ ಆಗಬೇಕು, ಓದಿ ಮುಂದೆ ಬರಬೇಕು ಅನ್ನೋರು ಸಹ ನೀವು ಅರ್ಚನೆ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.